ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಆಲ್ ದ ಬೆಸ್ಟ್. ತಪ್ಪದೇ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್. ನಮಸ್ಕಾರ, ನಾನು ವಿ ಮಂಜುನಾಥ್. ನಮ್ಮ ಉದ್ಭವ ಚಾನಲ್ನ ಅನೇಕ ಉದ್ದೇಶಗಳಲ್ಲಿ ಬಹಳ ಮುಖ್ಯವಾದ ಒಂದು ಉದ್ದೇಶ ಅಂತಂದರೆ, ನಾವು ಜನರಿಗೆ ಕಾನೂನಿನ ವಿಚಾರವಾಗಿ ಮಾತಾಡೋದ್ರ ಮೂಲಕ ಒಂದಷ್ಟು ಮಾಹಿತಿಗಳನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಆ ದಿಸೆಯಲ್ಲಿ ನಾವು ಅನೇಕ ಎಪಿಸೋಡ್ಗಳನ್ನು ಈಗಾಗಲೇ ಮಾಡಿದ್ದೀವಿ. ಈ ದಿವಸ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಚಲಿತವಾದಂಥ ಒಂದು ಮಾತು ಎಲ್ಲರ ಬಾಯಲ್ಲಿ ಕೇಳಿಬರ್ತಾ ಇದೆ. ಯಾವುದು ಆ ಶಬ್ದ ಅಂತ ಹೇಳಿದ್ರೆ ಜಾಮೀನು. ಈ ಜಾಮೀನು ಅನ್ನೋ ಪದವನ್ನು ಕೇಳದೇ ಇರೋರು ಯಾರೂ ಇಲ್ಲ. ಆದರೆ ಈಗ ಕಳೆದ ಕೆಲವು ತಿಂಗಳುಗಳಿಂದ ಈ ಜಾಮೀನು ಅನ್ನುವಂತಹ ವಿಚಾರ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆ ಅಂತಂದರೆ, ಇವತ್ತು ಈ ಜಾಮೀನು ಅನ್ನೋ ಶಬ್ದದ ಜೊತೆಯಲ್ಲಿ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು, ಅನೇಕ ಸುಪ್ರಸಿದ್ಧ ವ್ಯಕ್ತಿಗಳು ಹೆಸರು ತಳುಕಿ ಹಾಕಿಕೊಂಡಿದೆ. ಅಂದರೆ ಈ ಜಾಮೀನಿಗೂ ಮತ್ತು ಅವರಿಗೂ ಒಂದು ಸಂಬಂಧ ಏರ್ಪಟ್ಟಿದೆ. ಹಾಗಾಗಿ ಜನಸಾಮಾನ್ಯರಲ್ಲಿ ಈ ಜಾಮೀನು ಅಂದರೆ ಏನು, ಈ ಜಾಮೀನನ್ನು ಯಾವಾಗ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ಮತ್ತು ಈ ಜಾಮೀನನ್ನು ಯಾರಿಗೆ ಕೊಡೋದಿಲ್ಲ, ಈ ಎಲ್ಲ ಪ್ರಶ್ನೆಗಳಾಗಿ ಉಳಿದಿದೆ. ಹಾಗಾಗಿ ನಾವು ಈ ದಿವಸ ಜಾಮೀನನ್ನು ಕುರಿತು ಒಂದಷ್ಟು ವಿಚಾರ ಮಾಡೋಣ. ಮೊದಲನೇದಾಗಿ ಜಾಮೀನು ಅಂದರೆ ಏನು ಅನ್ನುವಂಥದ್ದನ್ನು ಸ್ವಲ್ಪ ಒಂದು 2 ಮಾತುಗಳಲ್ಲಿ ನಾವು ತಿಳ್ಕೊಂಬಿಡೋಣ. ಜಾಮೀನಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಅಪರಾಧದಲ್ಲಿ ಸಿಲುಕಿಕೊಂಡು ಆತ ಬಂಧನಕ್ಕೆ ಒಳಗಾದರೆ, ಆತ ಬಂಧನಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಆತನನ್ನು ನ್ಯಾಯಾಂಗ ಬಂಧನ ಅಂತ ಏನು ಹೇಳ್ತೀವಿ ನಾವು, ಜೈಲ್ ಅಂತೀವಲ್ಲ, ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾರೆ. ಹಾಗಾದರೆ ಆ ಮನುಷ್ಯ ಹೇಗೆ ನ್ಯಾಯಾಂಗ ಬಂಧನದಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ವೇ, ಆ ಪ್ರಕರಣ ಮುಗಿಯೋವರೆಗೂ ಆತ ಜೈಲಲ್ಲೇ ಇರಬೇಕೇ ಅನ್ನುವಂಥ ಪ್ರಶ್ನೆಗೆ ಇಲ್ಲ, ಖಂಡಿತ ಇಲ್ಲ. ಪ್ರಕರಣ ಮುಂದುವರೆದ್ರೂ ಸಹ, ಪ್ರಕರಣ ವಿಚಾರಣೆಯಲ್ಲಿದ್ದರೂ ಸಹ ಜಾಮೀನನ್ನು ಪಡ್ಕೊಂಡು ಆತ ಜೈಲಿನಿಂದ ಈಚೆ ಬರೋದಕ್ಕೆ ಅವಕಾಶ ಇದೆ. ಆ ಜಾಮೀನನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಜಾಮೀನು ಸಿಕ್ತು ಒಂದು ಆ ಕ್ಷಣಕ್ಕೆ ಆ ಪ್ರಕರಣ ಅಲ್ಲಿಗೆ ಮುಗೀತು, ಅವನು ನಿರಪರಾಧಿ ಅಂತ ಅಲ್ಲ, ಆತ ಆರೋಪಿಯಾಗೇ ಇರ್ತಾನೆ. ಆದರೆ ಜಾಮೀನನ್ನು ಕೊಟ್ಟು ಹೊರಗಡೆ ಬಿಟ್ಟಿರ್ತಾರೆ. ಆದರೆ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರೆದಿರುತ್ತೆ, ವಿಚಾರಣೆ ನಡೀತಾ ಇರುತ್ತೆ. ಆ ವಿಚಾರಣೆಯೆಲ್ಲ ಮುಗಿದು ಆ ನಂತರ ಆತ ತಪ್ಪಿತಸ್ಥನೇ ಅಥವಾ ನಿರಪರಾಧಿ ಎನ್ನುವಂಥದ್ದನ್ನು ನ್ಯಾಯಾಲಯ ತೀರ್ಮಾನ ಮಾಡಿ ಆತನನ್ನು ಬಿಡುಗಡೆ ಮಾಡಬೇಕೆ ಅಥವಾ ಆತನಿಗೆ ಶಿಕ್ಷೆಯನ್ನೇ ಕೊಡಬೇಕೆ ಅನ್ನುವಂಥದ್ದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆ ನಂತರನೇ ಅವನನ್ನು ನಾವು ಅಪರಾಧಿ ಅಂತ ಕರಿತೀವಿ. ಅದಕ್ಕಾಗಿಯೇ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಆರೋಪವನ್ನು ಎದುರಿಸಿದ ಮಾತ್ರಕ್ಕೆ ಅವನನ್ನು ನಾವು ಅಪರಾಧಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಕರೆಯೋದು ಕೇವಲ ಆರೋಪಿ. ಅಂದರೆ ಆತನ ಮೇಲೆ ಒಂದು ಆರೋಪ ಬಂದಿದೆ, ಆತ ಅದನ್ನು ಎದುರಿಸ್ತಾ ಇದ್ದಾನೆ, ಆತ ಆ ತಪ್ಪನ್ನು ಮಾಡಿದಾನೆ ಇಲ್ಲವೇ ಎನ್ನುವಂಥದ್ದನ್ನು ತೀರ್ಮಾನ ಮಾಡುವಂಥದ್ದು ನ್ಯಾಯಾಲಯದ ತೀರ್ಪಿನ ನಂತರವೇ ತಪ್ಪು ಮಾಡಿರೋದು ಅಥವಾ ಮಾಡಿಲ್ಲದೆ ಇರುವಂಥದ್ದು ಗೊತ್ತಾಗುತ್ತೆ. ಹಾಗಾದರೆ ನ್ಯಾಯಾಲಯದ ಜಾಮೀನುಗಳನ್ನು ಯಾವ ಪ್ರಸಂಗಗಳಲ್ಲಿ ಮನುಷ್ಯ ಪಡ್ಕೊಳ್ಬಹುದು, ಯಾವ ವ್ಯವಸ್ಥೆಗಳಲ್ಲಿ ಜಾಮೀನು ಸಿಗೋದಿಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾವು ಇವತ್ತು ಮಾತಾಡೋಣ. ನೋಡಿ, ಬಹಳ ಮುಖ್ಯವಾಗಿ ಜಾಮೀನಿನಲ್ಲಿ 3 ವಿಧವಾದಂತಹ ಜಾಮೀನುಗಳಿದೆ. ಮೊದಲನೇದು ಅಂದರೆ ಕೆಲವು ಪ್ರಕರಣಗಳು ಜಾಮೀನು ಸಹಿತ ಪ್ರಕರಣಗಳು, ಅಂದರೆ ಬೇಲಬಲ್ ಅಫೆನ್ಸ್ ಅಂತ. ಅಂದರೆ ಅಂತಹ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಜಾಮೀನು ಕೊಡ್ಬೋದಾ ಕೊಡೋದಿಲ್ವಾ ಕೊಡಬಾರ್ದಾ ಅನ್ನುವಂಥ ಯಾವ ಜಿಜ್ಞಾಸೆ ಇರೋಲ್ಲ. ನ್ಯಾಯಾಲಯ ಜಾಮೀನನ್ನು ಕೊಟ್ಟೇ ಕೊಡುತ್ತೆ. ಯಾಕೆ ಅಂದರೆ ಅದು ಜಾಮೀನು ಸಹಿತವಾದಂಥ ಆರೋಪಗಳಾಗಿರುತ್ತೆ. ಇನ್ನು ಎರಡನೆಯದು ಅಂತಂದರೆ ಜಾಮೀನು ರಹಿತ ಆರೋಪಗಳು, ಅಪರಾಧಗಳು.
ಅಂದರೆ ನಾನ್ ಬೇಲಬಲ್ ವಾರೆಂಟ್ ಪ್ರಕರಣಗಳು ಅಂತ ಹೇಳ್ತೀವಿ, ನಾವು ಕಾಗ್ನಿಸಬಲ್ ಅಫೆನ್ಸ್ ಅಂತೀವಿ. ಮೊದಲನೇದನ್ನು ನಾವು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಇದನ್ನು ಯಾವುದಕ್ಕೆ ಜಾಮೀನು ಕೊಡೋದಕ್ಕೆ ಸಾಧ್ಯ ಇಲ್ವೋ ಅಂತಹ ಪ್ರಕರಣಗಳನ್ನು ನಾವು ಕಾಗ್ನಿಸಬಲ್ ಅಫೆನ್ಸ್, ಅತ್ಯಂತ ತೀಕ್ಷ್ಣವಾದಂಥ ಆರೋಪಗಳು ಅಂತ ಭಾವಿಸ್ತೀವಿ. ಅಂತಹದರಲ್ಲಿ ಜಾಮೀನನ್ನು ಕೊಡಲೇಬೇಕು ಅನ್ನುವಂಥ ಯಾವ ಕಾನೂನು ಇಲ್ಲ. ಜಾಮೀನನ್ನು ಒಬ್ಬ ಆರೋಪಿಗೆ ಕೊಡಬೇಕೇ ಬೇಡವೇ ಎನ್ನುವಂಥದ್ದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಹಾಗಾದರೆ ನ್ಯಾಯಾಲಯದಲ್ಲಿ ಏನಾದರೂ ಇಂತಹ ಪ್ರಕರಣಗಳಿಗೆ ಕೊಡಬೇಕು, ಇಂತಹ ಪ್ರಕರಣಗಳಿಗೆ ಕೊಡಬಾರ್ದು ಅಂತ ಏನಾದರೂ ನಿಯಮ ಇದೆಯಾ ಅಂದರೆ ಖಂಡಿತ ಇಲ್ಲ. ನ್ಯಾಯಾಲಯಗಳಲ್ಲಿ ಜಾಮೀನು ಕೊಡುವಂತಹ ಪ್ರಕ್ರಿಯೆ ಸಂಪೂರ್ಣವಾಗಿ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದು. ನಾವು ಅದನ್ನು ಡಿಸ್ಕ್ರಿಷನರಿ ಪವರ್ಸ್ ಆಫ್ ದಿ ಕೋರ್ಟ್ ಅಂತ ಹೇಳ್ತೀವಿ. ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರುತ್ತೆ. ನ್ಯಾಯಾಧೀಶರು ಅವರೇ ತೀರ್ಮಾನ ಮಾಡಬಹುದು ಇಂತಹ ಪ್ರಕರಣಗಳಲ್ಲಿ ಜಾಮೀನನ್ನು ಕೊಡಬೇಕೇ ಅಥವಾ ಬೇಡವೇ ಅನ್ನುವಂಥದ್ದನ್ನು ಅವರು ತೀರ್ಮಾನ ಮಾಡಿ ಕೊಡಬಹುದು ಅಂತ ಅನಿಸಿದರೆ ಜಾಮೀನನ್ನು ಕೊಡ್ತಾರೆ. ಕೊಡಬಾರ್ದು, ಕೊಡುವಂಥ ಪ್ರಕರಣ ಇದಲ್ಲ ಅಂತ ಅನಿಸಿದರೆ ಆಗ ಜಾಮೀನನ್ನು ನಿರಾಕರಿಸ್ತಾರೆ. ಜಾಮೀನು ನಿರಾಕರಣೆಯಾದ ಪಕ್ಷದಲ್ಲಿ ಯಾವ ಆರೋಪಿ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೋ ಅವರ ಒಂದು ನ್ಯಾಯಾಂಗ ವಾಸ ಏನಿದೆ ಅದು ಮುಂದುವರಿಯುತ್ತೆ. ಅವರು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಒಂದು ನ್ಯಾಯಾಲಯದಲ್ಲಿ ಒಂದು ಪಕ್ಷ ಜಾಮೀನು ನಿರಾಕರಣೆ ಆದರೆ ಆ ಮನುಷ್ಯ ಅದರಿಂದ ಮೇಲಿನ ನ್ಯಾಯಾಲಯಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ ಇದೆ. ಮೇಲಿನ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಜಾಮೀನಿಗೆ ಪ್ರಯತ್ನವನ್ನು ಮಾಡಬಹುದು. ಈ ಜಾಮೀನಿನ ವಿಚಾರದಲ್ಲಿ ಇತ್ತೀಚೆಗೆ ಯಾಕೆ ಈ ಜಾಮೀನು ಅನ್ನುವಂತಹ ಶಬ್ದ ಪ್ರಾಮುಖ್ಯತೆಯನ್ನು ಪಡ್ಕೊಂತು ಅಂತ ಹೇಳಿದರೆ, ಈಗ ಕೆಲವು ದಿನಗಳಿಂದ ಈ ಜಾಮೀನಿನ ಪ್ರಕ್ರಿಯೆಯಲ್ಲಿ ಇರುವಂಥವರು ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಗಳು, ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳು ಆಗಿರ್ತಾರೆ. ಹಾಗಾಗಿ ಅವರಲ್ಲಿ ಕೆಲವು ಪ್ರಕರಣಗಳಲ್ಲಿ ಜಾಮೀನನ್ನು ನೀಡಲಾಗಿದೆ, ಇನ್ನೂ ಕೆಲವು ಪ್ರಕರಣಗಳಲ್ಲಿ ಜಾಮೀನನ್ನು ತಿರಸ್ಕರಿಸಲಾಗಿದೆ. ಹಾಗಾದರೆ ತಾವು ಒಂದು ಪ್ರಶ್ನೆಯನ್ನು ಕೇಳ್ಬೋದು, ಜಾಮೀನನ್ನು ನೀಡಲು ನ್ಯಾಯಾಲಯ ಬಳಸುವಂತಹ ಮಾನದಂಡ ಏನು? ಯಾವುದು ಆಧಾರದ ಮೇಲೆ ಜಾಮೀನನ್ನು ಕೊಡ್ತಾರೆ, ಯಾವ ಆಧಾರದ ಮೇಲೆ ಜಾಮೀನನ್ನು ನಿರಾಕರಿಸ್ತಾರೆ ಅಂತ ನೋಡಿ. ಜಾಮೀನನ್ನು ಕೊಡುವಾಗ ನ್ಯಾಯಾಲಯ ಪರಿಗಣಿಸುವಂಥದ್ದು ಬಹಳ ಪ್ರಮುಖವಾದಂಥದ್ದು ಅಂದರೆ ಪ್ರಕರಣದ ಸ್ವರೂಪ, ಯಾವ ರೀತಿಯ ಪ್ರಕರಣ ಆಗಿದೆ ಎನ್ನುವಂಥದ್ದನ್ನು ಪರಿಗಣಿಸಿ ಜಾಮೀನು ಕೊಡಬೇಕೇ ಬೇಡವೇ ಎನ್ನುವುದನ್ನು ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ ಹೀನಿಯಸ್ ಅಫೆನ್ಸಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅತ್ಯಂತ ಹೇಯಕರ ಪ್ರಕರಣ ಅಂತ ಕರಿಬೋದು. ಅಂತಹ ಪ್ರಕರಣಗಳಲ್ಲಿ ಜಾಮೀನುಗಳನ್ನು ನೀಡುವಾಗ ನ್ಯಾಯಾಲಯ ಅತ್ಯಂತ ಸುಲಭವಾಗಿ ಕೊಡೋದಿಲ್ಲ, ಕೊಡಬಾರ್ದು. ಬೇರೆಯ ಪ್ರಕರಣಗಳಲ್ಲಿ ಪ್ರಕರಣವನ್ನು ನೋಡಿದಾಗ ನ್ಯಾಯಾಧೀಶರ ಮನಸ್ಸಿಗೆ ಅನ್ನಿಸ್ಬೋದು ಇದರಲ್ಲಿ ಜಾಮೀನನ್ನು ಕೊಡೋದರಿಂದ ಏನು ತೊಂದರೆ ಇಲ್ಲ ಅಂತ. ಹಾಗಾದರೆ ಯಾರಿಗೆ ಜಾಮೀನು ಕೊಡ್ತಾರೆ, ಜಾಮೀನು ಕೊಡುವಾಗ ಏನು ಪರಿಗಣಿಸ್ತಾರೆ ಅಂದಾಗ ಬಹಳ ಮುಖ್ಯವಾಗಿ ನ್ಯಾಯಾಲಯ ಪರಿಗಣಿಸುವಂಥದ್ದು ಈ ವ್ಯಕ್ತಿಗೆ ಜಾಮೀನನ್ನು ನೀಡಿದ ಪಕ್ಷದಲ್ಲಿ ಈ ಮನುಷ್ಯ ಮುಂದಿನ ವಿಚಾರಣೆಯಲ್ಲಿ ಸಹಕರಿಸ್ತಾರಾ, ತನಿಖೆಗೆ ಒಳಪಡ್ತಾರಾ, ಈತ ಯಾವುದೇ ಸಾಕ್ಷ್ಯ ನಾಶ ಮಾಡೋದಿಲ್ವಾ, ಈತನಿಗೆ ಜಾಮೀನು ಕೊಡೋದ್ರಿಂದ ಕೇಸಿನ ಮುನ್ನಡೆಗೆ ಏನಾದರೂ ತೊಂದರೆ ಆಗುತ್ತಾ, ಇದನ್ನೆಲ್ಲ ನ್ಯಾಯಾಲಯ ಗಮನಿಸುತ್ತೆ. ಇದನ್ನೆಲ್ಲ ಗಮನಿಸಿ ಆ ರೀತಿ ಈ ವ್ಯಕ್ತಿಗೆ ಜಾಮೀನನ್ನು ಕೊಟ್ಟ ಪಕ್ಷದಲ್ಲಿ ಜಾಮೀನು ದುರುಪಯೋಗ ಆಗ್ಬೋದು. ಯಾವ ರೀತಿ ದುರುಪಯೋಗ ಆಗ್ಬೋದು ಜಾಮೀನು ಅಂತಂದರೆ, ಜಾಮೀನು ಕೊಟ್ಟ ವ್ಯಕ್ತಿ ಪ್ರಕರಣದಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ಬೋದು, ಮತ್ತಿನ್ನೆಂದೂ ಪೊಲೀಸ್ನವ್ರ ಕೈಗೆ ನ್ಯಾಯಾಲಯದ ಕೈಗೆ ಸಿಗದೆ ಹೋಗ್ಬೋದು. ಅಂತಹ ಪ್ರಕರಣಗಳಿರುತ್ತೆ. ಇನ್ನು ಯಾರು ವಿಚಾರಣೆಯಲ್ಲಿ ಸಾಕ್ಷಿಗಳಾಗಿ ಬಂದು ವಿಚಾರಣೆ ಕೊಡಬೇಕಿರುತ್ತೆ ಪ್ರಕರಣದಲ್ಲಿ, ಅಂಥವ್ರನ್ನ ಹೆದರಿಸ್ಬೋದು, ಅವರಿಗೆ ಆಮಿಷಗಳನ್ನು ಒಡ್ಡಿ ನ್ಯಾಯಾಲಯದಲ್ಲಿ ಅವರು ಸತ್ಯವನ್ನು ಹೇಳದೇ ಇರೋ ಥರ ಮಾಡ್ಬೋದು. ಇಂತಹ ಎಲ್ಲ ಪ್ರಕರಣಗಳು ಸಾಧ್ಯ ಇರೋದ್ರಿಂದ ನ್ಯಾಯಾಲಯ ಯೋಚನೆ ಮಾಡುತ್ತೆ, ಈ ವ್ಯಕ್ತಿಗೆ ಇಂತಹದ್ದನ್ನೆಲ್ಲ ಮಾಡೋ ಶಕ್ತಿ ಇದೆಯಾ, ಈತ ಪ್ರಭಾವಿ ವ್ಯಕ್ತಿನಾ,
ಅಥವಾ ಈಗಾಗಲೇ ಈ ವ್ಯಕ್ತಿ ಇಂತಹ ಪ್ರಕರಣಗಳಲ್ಲಿ ಈಗಾಗಲೇ ಬಹಳಷ್ಟು ಪ್ರಕರಣಗಳಲ್ಲಿ ಸಿಲುಕು ಹಾಕಿಕೊಂಡು ಜಾಮೀನು ಮೇಲೆ ಬಿಡುಗಡೆಯಾಗಿದ್ದಾನಾ, ಅಥವಾ ಈ ಮನುಷ್ಯನಿಗೆ ಈ ಮೊದಲೇ ಯಾವುದಾದ್ರೂ ಪ್ರಕರಣದಲ್ಲಿ ಶಿಕ್ಷೆ ಆಗಿದೆಯಾ, ಇದೆಲ್ಲವನ್ನು ಪರಿಗಣಿಸಿ ನ್ಯಾಯಾಲಯ ಜಾಮೀನನ್ನು ನೀಡಬೇಕು ಬೇಡವೆ ಅಂತ ತೀರ್ಮಾನ ಮಾಡುತ್ತೆ. ಇನ್ನೊಂದು ಬಹಳ ಮುಖ್ಯವಾದದ್ದು, ನ್ಯಾಯಾಧೀಶರಿಗೇನಾದರೂ ಈ ಪ್ರಕರಣದಲ್ಲಿ ಈ ಆರೋಪಿ ಬಂಧಮುಕ್ತನಾಗ್ಬೋದು, ಪ್ರಕರಣದಿಂದ ಮುಕ್ತನಾಗಬಹುದು ಅಂತ ಅನಿಸುತ್ತೆ, ಈತನಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅನಿಸಿದರೆ ಅಂತಹ ಪ್ರಕರಣಗಳಲ್ಲೂ ಸಹ ಜಾಮೀನನ್ನು ನೀಡ್ತಾರೆ.